ನಾಗಮಂಗಲದಲ್ಲಿ ಕಿಡಿಗೇಡಿಗಳ ಕೃತ್ಯ ಬಗೆದಷ್ಟು ಬಯಲು. ಮೊದಲೇ ಸಿಸಿಟಿವಿ ಕ್ಯಾಮೆರಾ ನಾಶ ಮಾಡಿದ್ದ ದುಷ್ಕರ್ಮಿಗಳು. ಪೊಲೀಸ್ ತನಿಖೆ ವೇಳೆ ಮಾಹಿತಿ ರಿವೀಲ್. ಪರಪ್ಪನಗರ ಜೈಲಿನ ಮೇಲೆ ಮೆಗಾ ರೇಡ್. 15 ಫೋನ್ ಮಾರಕಾಸ್ತ್ರಗಳು ಸೀಸ್. ನಿಜವಾಯಿತು ರಿಪಬ್ಲಿಕ್ ಕನ್ನಡದ ಮೆಗಾ ರಿಪೋರ್ಟ್. ನಡ್ಕೊಂಡ್ರೋ ನಡವಳಿಕೆ, ಮಾತುಕತೆ, ಅವ್ರು ಮಾತನಾಡಿರೋ ರೀತಿ ಜಾತಿ ನಿಂದನೆ ಒಂದೇ ಅಲ್ಲ, ಎಲ್ಲ ರೀತಿಯಲ್ಲಿ ಅಸಭ್ಯವಾಗಿದೆ. ಸೊ ಇದು ಯಾರಿಗೂ ಶೋಭೆ ತರುವಂಥ ವಿಚಾರ ಅಲ್ಲ. ಜಾತಿ ನಿಂದನೆ ಸುಳಿಯಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಬ್ಯಾಕ್ಗ್ರೌಂಡ್ ಎಲ್ರಿಗೂ ಗೊತ್ತೆಂದ ಚಲುವರಾಯಸ್ವಾಮಿ. ಇದು ಗೋಮುಖ ವ್ಯಾಘ್ರ ಸರ್ಕಾರ. ರವಿಕುಮಾರ್ ಕಿಡಿ. ಬೈಕಿಗೆ ಪ್ಯಾಲೆಸ್ತೀನ್ ಧ್ವಜ ಕಟ್ಟಿ ದುರಹಂಕಾರ. ಚಿಕ್ಕಮಗಳೂರು ಕಡೂರು ಹೆದ್ದಾರಿಯಲ್ಲಿ ಸಂಚಾರ. ಹಿಂದೂ ಸಂಘಟನೆಗಳಿಂದ ಆಕ್ರೋಶ. ಜಾಮೀನು ಬೆನ್ನಲ್ಲೇ ಕೇಜ್ರಿವಾಲ್ ರಾಜೀನಾಮೆ. 2 ದಿನಗಳಲ್ಲಿ ಪದತ್ಯಾಗದ ಘೋಷಣೆ. ಮತ್ತೆ ಜನರ ಬಳಿಗೆ ಹೋಗುವ ಮಾತು. ಬಳ್ಳಾರಿ ಜೈಲಲ್ಲಿ ದಾಸ ಈಗ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಮಾಡದ ಪಾಪಕ್ಕೆ ಪ್ರಾಯಶ್ಚಿತ್ತವೂ ಸಿಗದೆ, ನೆಮ್ಮದಿಯೂ ಸಿಗದೆ ಒದ್ದಾಡ್ತಿದ್ದಾನೆ. ನಟ ದರ್ಶನ್ಗೆ ಈಗಾಗಲೇ ಪ್ರಸಾದ ಸಿಕ್ಕಾಯಿತು. ಈಗ ದರ್ಶನ್ ಕೈಗೆ ಹನುಮಾನ್ ಚಾಲೀಸ ಸಿಕ್ಕಿದೆಯಂತೆ. ಈ ಕುರಿತಂತೆ ಒಂದು ವರದಿ ಇಲ್ಲಿದೆ. ವನವಾಸದಲ್ಲಿರೋ ದಾಸನ ಚಾಲೀಸ. ಅಯ್ಯನ ಕೈ ಹಿಡಿತಾನ ಆಂಜನೇಯ. ಅದು ರೇಣುಕಾ ಸ್ವಾಮಿಯ ಕಗ್ಗೋಲೆ. ಸಾಮಾನ್ಯರಲ್ಲಿ ಸಾಮಾನ್ಯನಾಗಿದ್ದ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಬೆಂಗಳೂರಲ್ಲಿ ಭೀಕರವಾಗಿ ಕೊಲೆಯಾಗಿ ಹೋಗಿದ್ದ. ಅಷ್ಟಕ್ಕೂ ಇದೊಂದು ಕಗ್ಗೋಲೆ. ಅಷ್ಟಕ್ಕೂ ಇಲ್ಲಿ ಕೊಲೆಯ ರೂವಾರಿಗಳು ಕೋಟ್ಯಾಂತರ ಅಭಿಮಾನಿಗಳನ್ನ ಗಳಿಸಿ ಡಿ ಬಾಸ್ ಅಂತ ಕರೆಸಿಕೊಳ್ತಿದ್ದ ದರ್ಶನ್ ಹಾಗೂ ಆತನ ಪ್ರೇಯಸಿ ಪವಿತ್ರ ಗೌಡ. ದೇವಲೋಕದಿಂದ ಇಳಿದ ಅಪ್ಸರೆ ಅನ್ನೋ ಫೀಲ್ ನಲ್ಲಿ ಇದ್ದ ಈ ಪಾಪಿ ಪವಿತ್ರಾಗೆ ರೇಣುಕಾ ಸ್ವಾಮಿ ತೋರಿಸಬಾರ್ದನ್ನ ಮೆಸೇಜ್ ಮೂಲಕ ತೋರಿಸಿದ್ದ ಅಂತ ಕೊಂದು ಮುಗಿಸಿದ್ರು. ಈಗಾಗಲೇ ಎಲ್ಲ 17 ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಜೈಲಿನಲ್ಲಿ ಇದ್ದು ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ವನವಾಸ ಅನುಭವಿಸುತ್ತಿದ್ದಾರೆ. ಪತಿಯನ್ನ ಬಿಡಿಸಲು ಪತ್ನಿ ವಿಜಯಲಕ್ಷ್ಮಿ ನಾನಾ ಕಸರತ್ತು ಮಾಡುತ್ತಿದ್ದಾರೆ. ಪ್ರಮುಖ ಶಕ್ತಿಶಾಲಿ ದೇಗುಲಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡಿ ಆ ಪ್ರಸಾದವನ್ನ ಜೈಲಲ್ಲಿ ಇರುವ ದರ್ಶನ್ಗೆ ನೀಡುತ್ತಿದ್ದಾರೆ. ಆದ್ರೂ ದರ್ಶನ್ ಪೊಗರು ಮಾತ್ರ ಕಮ್ಮಿಯಾದಂತೆ ಇಲ್ಲ. ಹೀಗಾಗಿ ಪೊರ್ಕಿ ಕೈಗೆ ಹನುಮಾನ್ ಚಾಲೀಸಾ ಪುಸ್ತಕ ನೀಡಲಾಗಿದೆ. ವಿಜಯಲಕ್ಷ್ಮಿಯಿಂದ ಜೈಲಲ್ಲೇ ದರ್ಶನ್ ಮನ ಪರಿವರ್ತನೆ